ಹಿಂದೂ ಧರ್ಮದಲ್ಲಿ ಗಣೇಶನಿಗೆ ಅಪಾರ ಮಹತ್ವವಿದೆ. ಅವನು ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ನಮಗೆ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುತ್ತಾನೆ. ಭಗವಾನ್ ಗಣೇಶನು ವಿವಿಧ ದೈವಿಕ ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಪ್ರತಿಯೊಂದು ತನ್ನದೇ ಆದ ಸಂಕೇತ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ. ಈ ವಿಡಿಯೋದಲ್ಲಿ ಗಣೇಶ ಪುರಾಣದಲ್ಲಿ ಉಲ್ಲೇಖಿಸಲಾದ ಗಣೇಶನ 32 ರೂಪಗಳನ್ನು ನಾವು ತಿಳಿಯೋಣ. ಗಣೇಶನ ಪ್ರತಿಯೊಂದು ರೂಪವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇದು ಭಕ್ತರ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಈಡೇರಿಸುತ್ತದೆ. ಗಣೇಶನ ಮೊದಲ ರೂಪ ಬಾಲಗಣಪತಿ. ಇದು ಗಣೇಶನ ಮಗುವಿನ ರೂಪ. ಇಲ್ಲಿ ಗಣೇಶನನ್ನು ಕೋಮಲ ಹೂವಿನ ಮಾಲೆಯಿಂದ ಅಲಂಕರಿಸಲಾಗಿದೆ. ಗಣೇಶನು ಕೈಯಲ್ಲಿ ಬಾಳೆದಿಂಡು, ಮಾವು, ಹಲಸು, ಕಬ್ಬು ಮತ್ತು ಮೋದಕವನ್ನು ಹಿಡಿದುಕೊಂಡು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಗಣೇಶನ ಈ ರೂಪವು ಭೂಮಿಯ ಸಮೃದ್ಧತೆ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ. ಮುಂದಿನ ರೂಪ ತರುಣ ಗಣಪತಿ. ಇದು ಗಣೇಶನ ಯೌವನದ ರೂಪ. ಈ ರೂಪದಲ್ಲಿ ಗಣೇಶನನ್ನು 8 ತೋಳುಗಳೊಂದಿಗೆ ಚಿತ್ರಿಸಲಾಗಿದೆ. ಕುಣಿಕೆ, ಕೊಕ್ಕೆ, ಗೋಡು, ಕಡುಬು, ಪೇರ್ಲೆ ಹಣ್ಣು, ಮರದ ಸೇಬು, ಮುರಿದ ದಂತ, ಭತ್ತ ಮತ್ತು ಕಬ್ಬನ್ನು ಹೊತ್ತಿದ್ದಾನೆ. ಅವನು ಕೆಂಪು ಬಣ್ಣದಲ್ಲಿದ್ದಾನೆ. ಯೌವನದ ಹರಳುವಿಕೆಯನ್ನು ಪ್ರತಿಬಿಂಬಿಸುತ್ತಾನೆ. ಗಣೇಶನ ಮುಂದಿನ ರೂಪ ಭಕ್ತಿ ಗಣಪತಿ. ಗಣೇಶನ ಈ ರೂಪವು ತನ್ನ ಭಕ್ತರ ಭಗವಂತ ಎಂದು ಹೇಳಲಾಗುತ್ತದೆ ಮತ್ತು ಇವನು ಬಿಳಿ ಬಣ್ಣದಲ್ಲಿ ಕಂಡುಬರುತ್ತಾನೆ. ಗಣೇಶನು ತೆಂಗಿನಕಾಯಿ, ಮಾವು, ಬಾಳೆದಿಂಡು, ಬೆಲ್ಲ ಮತ್ತು ಪಾಯಸದ ಬಟ್ಟಲನ್ನು ಹಿಡಿದುಕೊಂಡಿದ್ದಾನೆ. ಈ ಗಣೇಶನ ರೂಪವು ಸುಗ್ಗಿಯ ಕಾಲದಲ್ಲಿ ಹುಣ್ಣಿಮೆಯಂತೆ ಹೊಳೆಯುತ್ತದೆ ಮತ್ತು ಮಾಲೆಯಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಗಣೇಶನ ಈ ರೂಪವು ತನ್ನ ಭಕ್ತರಿಗೆ ತುಂಬಾ ಪ್ರಿಯವಾಗಿದೆ ಮತ್ತು ಯಾವಾಗಲೂ ಆಹ್ಲಾದಕರವಾಗಿರುತ್ತಾನೆ. ಗಣೇಶನ ಮುಂದಿನ ರೂಪ ವೀರಗಣಪತಿ. ಆಯುಧಗಳೊಂದಿಗೆ ಗಣೇಶನ ಈ ರೂಪವನ್ನು ಕಾಣಬಹುದು. ಬೀಲು, ಬಣ್ಣ, ತ್ರಿಶೂಲ, ಚಕ್ರ, ಖಡ್ಗ, ಧ್ವಜ, ಸುತ್ತಿಗೆ, ಗದೆ, ಕೊಕ್ಕೆ, ನಾಗಪಾಶ, ಈಟಿ, ಕೊಡಲಿ ಮತ್ತು ಇನ್ನೂ ಅನೇಕ ರೀತಿಯ ಆಯುಧಗಳನ್ನು ಹಿಡಿದಿರುವ ಗಣೇಶನನ್ನು ನಾವು ನೋಡುತ್ತೇವೆ. ಈ ಗಣೇಶನು 16 ತೋಳುಗಳೊಂದಿಗೆ ಅವನು ಕಾಣುತ್ತಾನೆ. ಗಣೇಶನ ಈ ರೂಪವನ್ನು ಯೋಧನಾಗಿ ನೋಡಲಾಗುತ್ತದೆ. ನಮ್ಮ ಜೀವನದಲ್ಲಿ ಶಕ್ತಿ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಲು ಈ ಗಣೇಶನ ರೂಪವನ್ನು ಪೂಜಿಸಲಾಗುತ್ತದೆ. ಗಣೇಶನ ಮುಂದಿನ ರೂಪ ಶಕ್ತಿ ಗಣಪತಿ. ಇದು ಗಣೇಶನ ಅತ್ಯಂತ ಶಕ್ತಿಶಾಲಿ ರೂಪವಾಗಿದೆ. ಗಣೇಶನ ಈ ರೂಪವು ಕಿತ್ತಳೆ ಬಣ್ಣದಾಗಿದೆ. ಗಣೇಶನ ಈ ರೂಪವು 4 ತೋಳುಗಳೊಂದಿಗೆ ಕಂಡುಬರುತ್ತದೆ. ಅವನ ಬಲಗೈ ಅಭಯಹಸ್ತವನ್ನು ತೋರಿಸುತ್ತದೆ. ಇನ್ನೆರಡು ಕೈಗಳು ಮಾಲೆ ಮತ್ತು ಕುಣಿಕೆಯನ್ನು ಹಿಡಿದಿರುವುದನ್ನು ಕಂಡುಬರುತ್ತದೆ ಮತ್ತು ಕೊನೆಯ ಕೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದಿರುವುದನ್ನು ಕಾಣಬರುತ್ತದೆ. ಇದು ಶಕ್ತಿ ದೇವತೆಯನ್ನು ಪ್ರತಿನಿಧಿಸುತ್ತದೆ. ಅವನು ತನ್ನ ಮೊಣಕಾಲಿನ ಮೇಲೆ ತನ್ನ ಶಕ್ತಿಯೊಂದರ ಜೊತೆ ಕುಳಿತಿರುವುದನ್ನು ಕಾಣಬಹುದು. ಗಣೇಶನ ಈ ರೂಪವು ಮನೆಯವರನ್ನು ಕಾಪಾಡುತ್ತದೆ ಎಂದು ಹೇಳಲಾಗುತ್ತದೆ. ಗಣೇಶನ ಮುಂದಿನ ರೂಪ ದ್ವಿಜಗಣಪತಿ. ಗಣೇಶನ ಈ ರೂಪವು ಬ್ರಾಹ್ಮಣರ ರೂಪದಲ್ಲಿ ಕಂಡುಬರುತ್ತದೆ. ಅವನಿಗೆ 4 ತಲೆಗಳು ಮತ್ತು 4 ತೋಳುಗಳಿವೆ. ಅವನು ಬಿಳಿ ಬಣ್ಣದಲ್ಲಿ ಇರುತ್ತಾನೆ. ಗಣೇಶನ 4 ತೋಳುಗಳು ಜಪಮಾಲೆ, ಕಮಂಡಲು, ಕೋಲು ಮತ್ತು ಪುಸ್ತಕವನ್ನು ಹಿಡಿದಿರುವುದನ್ನು ಕಂಡುಬರುತ್ತದೆ. ಗಣೇಶನ ಈ ರೂಪವು ನಮ್ಮ ಜೀವನದಲ್ಲಿ ಶಿಸ್ತುಬದ್ಧವಾಗಿರಲು ನೆನಪಿಸಿಕೊಳ್ಳುತ್ತದೆ. ಗಣೇಶನ ಮುಂದಿನ ರೂಪ ಸಿದ್ಧಿ ಗಣಪತಿ. ಗಣೇಶನ ಈ ರೂಪವು ಚಿನ್ನದ ಬಣ್ಣದಲ್ಲಿ ಕಂಡುಬರುತ್ತದೆ. ಇದು ಹೂವುಗಳು, ಕುಣಿಕೆ, ಕಬ್ಬು ಮತ್ತು ಮಾವನ್ನು ಹಿಡಿದಿರುವ 4 ತೋಳುಗಳೊಂದಿಗೆ ಕಾಣಿಸುತ್ತದೆ. ಎಳ್ಳು ಬೀಜಗಳಿಂದ ಮಾಡಿದ ಸಿಹಿ ತಂಡಗಳು ಗಣೇಶನ ಈ ರೂಪಕ್ಕೆ ಅರ್ಪಿಸುತ್ತಾರೆ. ಗಣೇಶನ ಈ ರೂಪವನ್ನು ಪೂಜಿಸುವುದು ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡುತ್ತದೆ. ಗಣೇಶನ ಮುಂದಿನ ರೂಪ ಉಚ್ಚಿಷ್ಟ ಗಣಪತಿ. ಇದು ಸಾಮಾನ್ಯವಾಗಿ ತಾಂತ್ರಿಕರು ಪೂಜಿಸುವ ಗಣೇಶನ ತಾಂತ್ರಿಕ ರೂಪವಾಗಿದೆ. ಗಣೇಶನು 6 ತೋಳುಗಳೊಂದಿಗೆ ಜಪಮಾಲೆ, ದಾಳಿಂಬೆ, ಭತ್ತ, ಕಮಲ, ವೀಣೆಯನ್ನು ಹಿಡಿದಿದ್ದನ್ನು ನೋಡುತ್ತೇವೆ ಮತ್ತು ಅವನ 6ನೇ ಕೈಯಿಂದ ಶಕ್ತಿ ದೇವತೆಯನ್ನು ಹಿಡಿದಿದ್ದಾನೆ. ಗಣೇಶನ ಈ ರೂಪವು ನೀಲಿ ಬಣ್ಣದಾಗಿದೆ. ಉಚ್ಚಿಷ್ಟ ಗಣಪತಿಯನ್ನು ಪೂಜ್ಯ ಕೊಡುಗೆಗಳ ಭಗವಂತ ಎಂದು, ಸಂಸ್ಕೃತಿಯ ರಕ್ಷಕನೂ ಎಂದು ಕರೆಯಲಾಗುತ್ತದೆ. ಗಣೇಶನ ಮುಂದಿನ ರೂಪ ವಿಘ್ನ ಗಣಪತಿ. ವಿಘ್ನ ಗಣಪತಿಯು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ರೂಪವಾಗಿದೆ. ಅವನು ಬಂಗಾರದ ಮೈಬಣ್ಣವನ್ನು ಹೊಂದಿದ್ದಾನೆ. ವಿವಿಧ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಅವನು 8 ತೋಳುಗಳೊಂದಿಗೆ ಕುಣಿಕೆ, ಗೊನ್ನೆ, ದಂತ, ಮೋದಕ, ಶಂಖ, ಚಕ್ರ, ಹೂವುಗಳು, ಕಬ್ಬು, ಹೂವಿನ ಬಣ್ಣ ಮತ್ತು ಕೊಡಲಿಯನ್ನು ಹಿಡಿದಿದ್ದಾನೆ.
ಗಣೇಶನ ಮುಂದಿನ ರೂಪ ಕ್ಷಿಪ್ರ ಗಣಪತಿ. ಗಣೇಶನ ಈ ರೂಪವು ಸ್ತುತಿಸಲು ಸುಲಭ ಮತ್ತು ತ್ವರಿತ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಗಣೇಶನ ಈ ರೂಪವು 4 ತೋಳುಗಳನ್ನು ಹೊಂದಿದ್ದಾನೆ. ಈ ರೂಪದಲ್ಲಿ ಗಣೇಶನು ದಂತ, ಗೊನ್ನೆ, ಕಲ್ಪವೃಕ್ಷದ ಬಳ್ಳಿ ಮತ್ತು ಕುಣಿಕೆಯೊಂದಿಗೆ ಕಂಡುಬರುತ್ತಾನೆ. ಅವನು ಸೊಂಡಲೆಯ ತುದಿಯೊಂದಿಗೆ ಕಳಶ ಅಥವಾ ಅಮೂಲ್ಯವಾದ ಕಲ್ಲುಗಳಿಂದ ತುಂಬಿದ ಕಲ್ಲಿನ ಬಟ್ಟಲನ್ನು ಹಿಡಿದಿರುವುದನ್ನು ಕಾಣಬಹುದು. ಗಣೇಶನ ಮುಂದಿನ ರೂಪ ಹೇರಂಬ ಗಣಪತಿ. ಗಣೇಶನ ಈ ರೂಪವನ್ನು ದೇವಿ ಪಾರ್ವತಿಯ ಪ್ರೀತಿಯ ಮಗನಂತೆ ನೋಡಲಾಗುತ್ತದೆ. ಅವನು 5 ತೋಳುಗಳೊಂದಿಗೆ ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಅವನು 10 ತೋಳುಗಳನ್ನು ಹೊಂದಿದ್ದಾನೆ. ಜಪಮಾಲೆ, ಗದಾ, ಚಕ್ರ, ಗೋಡೆ, ಕುಣಿಕೆ, ಕೊಡಲಿ, ಮೋದಕ, ದಂತ ಮತ್ತು ಇತರ 2 ಕೈಗಳನ್ನು ಅಭಯ ಮತ್ತು ವರದ ಹಸ್ತವನ್ನು ಹಿಡಿದಿದ್ದಾನೆ. ಗಣೇಶನ ಈ ರೂಪವು ಬಿಳಿ ಬಣ್ಣದಲ್ಲಿ ಕಂಡುಬರುತ್ತದೆ. ಹೇರಂಬ ಗಣಪತಿಯನ್ನು ದುರ್ಬಲಕರ ರಕ್ಷಕ ಎಂದು ಹೇಳಲಾಗುತ್ತದೆ. ಯಾವುದೇ ಪರಿಸ್ಥಿತಿಯನ್ನು ಜಯಿಸಲು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡಲು ಅವನು ಸಹಾಯ ಮಾಡುತ್ತಾನೆ. ಗಣೇಶನ ಮುಂದಿನ ರೂಪ ಲಕ್ಷ್ಮೀ ಗಣಪತಿ. ಗಣೇಶನ ಈ ರೂಪವು ನಮಗೆ ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡಲು ಕಾರಣವಾಗಿದ್ದಾನೆ. ಇಲ್ಲಿ ಗಣೇಶನು ತನ್ನ ಹೆಂಡತಿಯರಾದ ರಿದ್ಧಿ ಮತ್ತು ಸಿದ್ಧಿಯೊಂದಿಗೆ ಕಾಣುತ್ತಾನೆ. ತನ್ನ ಹೆಂಡತಿಯರ ಜೊತೆಗೆ ಗಣೇಶನು ದಾಳಿಂಬೆ, ಗಿಳಿ, ಕತ್ತಿ, ಗೊನ್ನೆ, ಕಣಿಕೆ, ಕಲ್ಪವೃಕ್ಷದ ಕೊಂಬು, ಕಮಂಡಲುಗಳನ್ನು ಹಿಡಿದಿರುವ 8 ತೋಳುಗಳೊಂದಿಗೆ ವರದ ಹಸ್ತವನ್ನು ತೋರಿಸುವ 8ನೇ ಕೈಯನ್ನು ವರದ ಹಸ್ತವನ್ನು ತೋರಿಸುತ್ತಾನೆ. ಗಣೇಶನ ಮುಂದಿನ ರೂಪ ಮಹಾಗಣಪತಿ. ಇದು ಗಣೇಶನ ಅತ್ಯಂತ ಶಕ್ತಿಶಾಲಿ ರೂಪವಾಗಿದೆ. ಅವನು ಕೆಂಪು ಮೈಬಣ್ಣವನ್ನು ಹೊಂದಿದ್ದಾನೆ ಮತ್ತು 3 ಕಣ್ಣಿನ ಜೊತೆಗೆ ತನ್ನ ತೊಡೆಯ ಮೇಲೆ ಕುಳಿತಿರುವ ಶಕ್ತಿ ದೇವತೆಯೊಂದಿಗೆ ಕಾಣುತ್ತಾನೆ. ಆತನು 10 ತೋಳುಗಳನ್ನು ಹೊಂದಿದ್ದಾನೆ. ಅದು ದಂತ, ದಾಳಿಂಬೆ, ಗದಾ, ಕಬ್ಬು, ಚಕ್ರ, ಶಂಖ, ಕುಣಿಕೆ, ಕಮಲ, ಭತ್ತದ ರೆಂಬೆ ಮತ್ತು ರಕ್ತದ ಮಡಿಕೆಯನ್ನು ಹೊಂದಿದ್ದಾನೆ. ಗಣೇಶನ ಮುಂದಿನ ರೂಪ ವಿಜಯ ಗಣಪತಿ. ಗಣೇಶನ ಈ ರೂಪವು ಯಶಸ್ಸನ್ನು ದಯಪಾಲಿಸುತ್ತಾನೆ. ಈ ರೂಪದಲ್ಲಿ ಗಣೇಶನು 4 ತೋಳುಗಳನ್ನು ಹೊಂದಿದ್ದಾನೆ. ದಂತ, ಗೊನ್ನೆ, ಕುಣಿಕೆ ಮತ್ತು ಚಿನ್ನದ ಮಾವಿನಕಾಯಿಯನ್ನು ಹಿಡಿದಿದ್ದಾನೆ. ಅವನು ಕೆಂಪು ಮೈಬಣ್ಣವನ್ನು ಹೊಂದಿದ್ದಾನೆ. ಅವನು ತನ್ನ ವಾಹನನಾದ ಮೂಷಕದ ಮೇಲೆ ಸವಾರಿ ಮಾಡುವುದನ್ನು ನೋಡುತ್ತೇವೆ. ಗಣೇಶನ ಮುಂದಿನ ರೂಪ ನೃತ್ಯ ಗಣಪತಿ. ಇದು ಗಣೇಶನ ನೃತ್ಯ ರೂಪವಾಗಿದೆ. ಈ ರೂಪದಲ್ಲಿ ಗಣೇಶನು 4 ತೋಳುಗಳೊಂದಿಗೆ ಕಾಣಿಸಿಕೊಳ್ಳುತ್ತಾನೆ. ದಂತ, ಗೋಡ, ಕುಣಿಕೆ ಮತ್ತು ಅವನ ನೆಚ್ಚಿನ ಸಿಹಿ ಮೋದಕವನ್ನು ಹಿಡಿದಿದ್ದಾನೆ. ಅವನು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾನೆ. ಅವನು ಕಲ್ಪವೃಕ್ಷದ ಕೆಳಗೆ ನರ್ತಿಸುವುದನ್ನು ನೋಡುತ್ತೇವೆ ಮತ್ತು ಅವನು ಉತ್ಸಾಹಭರಿತ ಚಟುವಟಿಕೆ ಮತ್ತು ಸಂತೋಷವನ್ನು ನೀಡುವವನು. ಗಣೇಶನ ಮುಂದಿನ ರೂಪ ಊರ್ಧ್ವ ಗಣಪತಿ. ಊರ್ಧ್ವ ಗಣಪತಿಯು ತನ್ನ ಎಡತೊಡೆಯ ಮೇಲೆ ಶಕ್ತಿಯೊಂದಿಗೆ ಕುಳಿತಿರುವ ಗಣೇಶನ ಎತ್ತರದ ರೂಪ. ಅವನು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾನೆ ಮತ್ತು ಭತ್ತ, ಕಮಲ, ಕಬ್ಬು, ಬಾಣ, ದಂತ ಮತ್ತು ಹೂವಿನ ರೆಂಬೆಗಳನ್ನು ಹಿಡಿದಿರುವ 6 ತೋಳುಗಳನ್ನು ಹೊಂದಿದ್ದಾನೆ. ಗಣೇಶನ ಮುಂದಿನ ರೂಪ ಏಕಕ್ಷರ ಗಣಪತಿ. ಗಣೇಶನ ಈ ರೂಪವನ್ನು ಏಕಕ್ಷರ ಘಂ ಎಂದು ಗುರುತಿಸಲಾಗಿದೆ. ಈ ರೂಪದಲ್ಲಿ ಗಣೇಶನು 3 ಕಣ್ಣುಗಳೊಂದಿಗೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನಿಗೆ 4 ತೋಳುಗಳಿವೆ. ಅವನು ಕಮಲದ ಭಂಗಿಯಲ್ಲಿ ಮೂಷಕನ ಮೇಲೆ ಕುಳಿತಿರುವುದನ್ನು ನಾವು ನೋಡುತ್ತೇವೆ. ಅವನು ಮೂಷಕನ ಮೇಲೆ ಕುಳಿತು ವರವನ್ನು ನೀಡುವ ಸನ್ನೆಯನ್ನು ತೋರಿಸುತ್ತಾನೆ ಮತ್ತು ದಾಳಿಂಬೆ, ಕುಣಿಕೆ ಮತ್ತು ಮೇಕೆಯನ್ನು ಹಿಡಿದಿರುವುದನ್ನು ನೋಡಲಾಗುತ್ತೇವೆ. ಗಣೇಶನ ಮುಂದಿನ ರೂಪ ತ್ರಯಕ್ಷರ ಗಣಪತಿ. ಗಣೇಶನ ಈ ರೂಪವು ಪವಿತ್ರ 3 ಅಕ್ಷರಗಳಾದ ಓಂನ ಅಧಿಪತಿ ಎಂದು ಹೇಳಲಾಗುತ್ತದೆ. ಅವನು ಚಿನ್ನದ ಬಣ್ಣವನ್ನು ಹೊಂದಿರುತ್ತಾನೆ ಮತ್ತು ದೊಡ್ಡ ಕಿವಿಗಳನ್ನು ಹೊಂದಿದ್ದಾನೆ. ಅವನು ಮುರಿದ ದಂತ, ಗೊನ್ನೆ, ಕುಣಿಕೆ ಮತ್ತು ಮಾವಿನಕಾಯಿಯನ್ನು ಹಿಡಿದಿರುವುದನ್ನು 4 ತೋಳುಗಳನ್ನು ಹಿಡಿದಿದ್ದನು ಎಂದು ಹೇಳುತ್ತಾನೆ. 4 ತೋಳುಗಳನ್ನು ಹೊಂದಿದ್ದಾನೆ ಎಂದು ಹೇಳಲಾಗಿದೆ. ಗಣೇಶನ ಈ ರೂಪವು ತನ್ನ ನೆಚ್ಚಿನ ಸಿಹಿ ಮೋದಕವನ್ನು ತನ್ನ ಸೊಂಡಿಲಿನಲ್ಲಿ ಹಿಡಿದಿರುವುದನ್ನು ನಾವು ಕಾಣಬಹುದು. ಗಣೇಶನ ಮುಂದಿನ ರೂಪ ಕ್ಷಿಪ್ರ ಗಣಪತಿ. ಗಣೇಶನ ಈ ರೂಪವು ತ್ವರಿತ ಫಲಿತಾಂಶವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಕ್ಷಿಪ್ರ ಗಣೇಶನು ಕುಶ ಹುಲ್ಲಿನ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಾಣಬಹುದು. ಅವನ ದೊಡ್ಡ ಹೊಟ್ಟೆಯು ಬ್ರಹ್ಮಾಂಡದ ಸಂಪೂರ್ಣ ಜ್ಞಾನವನ್ನು ಸಂಕೇತಿಸುತ್ತದೆ. ಅವನು 6 ತೋಳುಗಳನ್ನು ಹೊಂದಿದ್ದಾನೆ. ಅದು ಕುಣಿಕೆ, ಗೋಡು, ದಂತ, ಕಮಲ, ನಿಂಬೆಹಣ್ಣು ಮತ್ತು ಬಯಕೆಯನ್ನು ಪೂರೈಸುವ ಕಲ್ಪವೃಕ್ಷದ ಕೊಂಬೆಯನ್ನು ಹಿಡಿದಿದ್ದಾನೆ. ಗಣೇಶನ ಮುಂದಿನ ರೂಪ ಹರಿದ್ರ ಗಣಪತಿ. ಗಣೇಶನ ಈ ರೂಪವು ನಮಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡುತ್ತದೆ. ಅವನು ಹಳದಿ ಬಣ್ಣದಲ್ಲಿ ಕಾಣುತ್ತಾನೆ ಮತ್ತು ಚಿನ್ನದ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಅವನು ದಂತ, ಆನೆಗೊಂದಿ, ಕುಣಿಕೆ ಮತ್ತು ಮೋದಕವನ್ನು ಹಿಡಿದಿರುವ 4 ತೋಳುಗಳನ್ನು ಹೊಂದಿದ್ದಾನೆ.
ಗಣೇಶನ ಮುಂದಿನ ರೂಪ ಏಕದಂತ ಗಣಪತಿ. ಈ ರೂಪದಲ್ಲಿ ಗಣೇಶನು ಏಕದಂತದಿಂದ ಕಾಣಿಸಿಕೊಳ್ಳುತ್ತಾನೆ. ಅವನು ನೀಲಿ ಬಣ್ಣದಲ್ಲಿ ಕಾಣುತ್ತಾನೆ. ಅವನು ನಮ್ಮಲ್ಲಿರುವ ಅಜ್ಞಾನವನ್ನು ಕತ್ತರಿಸಲು ಕೊಡಲಿಯನ್ನು ಹಿಡಿದಿದ್ದಾನೆ. ಜಪಕ್ಕಾಗಿ ಪ್ರಾರ್ಥನೆ ಮಣೆಗಳನ್ನು ಹಿಡಿದಿದ್ದಾನೆ. ಲಡ್ಡು ಮತ್ತು ಮುರಿದ ದಂತವನ್ನು ಇನ್ನೆರಡು ತೋಳುಗಳಲ್ಲಿ ಹಿಡಿದಿದ್ದಾನೆ. ಗಣೇಶನ ಮುಂದಿನ ರೂಪ ಸೃಷ್ಟಿ ಗಣಪತಿ. ಗಣೇಶನ ಈ ರೂಪವು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಗಿದೆ. ಅವನು ಇಲಿಯ ಮೇಲೆ ಸವಾರಿ ಮಾಡುವುದನ್ನು ಇಲ್ಲಿ ಕಾಣಬಹುದು. ಸೃಷ್ಟಿ ಗಣಪತಿಯು ಸಂತೋಷದ ಅಧಿಪತಿ. ಈ ರೂಪವು ಕೆಂಪು ಮೈಬಣ್ಣವನ್ನು ಹೊಂದಿದ್ದಾನೆ. ಅವನು ದಂತ, ಗೋಡ, ಕುಣಿಕೆ ಮತ್ತು ಮಾವನ್ನು ಹಿಡಿದಿರುವ 4 ತೋಳುಗಳನ್ನು ಹಿಡಿದಿದ್ದಾನೆ. ಗಣೇಶನ ಮುಂದಿನ ರೂಪ ಉದ್ದಂಡ ಗಣಪತಿ. ಉದ್ದಂಡ ಗಣಪತಿಯು ದಿಟ್ಟ ಧರ್ಮವನ್ನು ಜಾರಿಗೊಳಿಸುವವನು, ಅಸ್ತಿತ್ವದ ನಿಯಮಗಳನ್ನು ಜಾರಿಗೊಳಿಸುವವನು. ಈ ಗಣೇಶನು 12 ಕೈಗಳಿಂದ ರತ್ನದ ಮಡಿಕೆ, ನೀಲಿ ನೈದಿಲಿ, ಕಪ್ಪು ಗದೆ, ಕಮಲದ ಹೂವು, ಭತ್ತದ ಚಿಗುರು, ದಾಳಿಂಬೆ, ಮಾಲೆ, ಕಮಂಡಲು ಮತ್ತು ದಂತವನ್ನು ಹಿಡಿದಿದ್ದಾನೆ. ಅವನು ತನ್ನ ಎಡತೊಡೆಯ ಮೇಲೆ ಶಕ್ತಿಯನ್ನು ಹಿಡಿದಿರುವುದು ಕಂಡುಬರುತ್ತದೆ. ಅವನು ಕೆಂಪು ಮೈಬಣ್ಣವನ್ನು ಹೊಂದಿದ್ದಾನೆ. ಗಣೇಶನ ಮುಂದಿನ ರೂಪ ಋಣಮೋಚನ ಗಣಪತಿ. ಈ ರೀತಿಯ ಗಣೇಶನು ಎಲ್ಲ ಸಾಲಗಳನ್ನು ತೀರಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಋಣಮೋಚನ ಗಣಪತಿ ಅಪರಾಧ ಮತ್ತು ಬಂಧನದಿಂದ ಮಾನವೀಯತೆಯ ವಿಮೋಚಕ ಎಂದು ಹೇಳಲಾಗುತ್ತದೆ. ಅವನು ತನ್ನ ಶಕ್ತಿಯೊಂದಿಗೆ ದೊಡ್ಡ ಕಮಲದ ಮೇಲೆ ಕುಳಿತಿರುವಂತೆ ಕಾಣುತ್ತಾನೆ. ಅವನು ನಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ. ಆತನಿಗೆ ಗೋಡು, ಕುಣಿಕೆ, ಬಟ್ಟಲು ಪಾಯಸ ಪಾತ್ರವನ್ನು ಹಿಡಿದಿರುವ 4 ತೋಳುಗಳು ಮತ್ತು 1 ಕೈ ವರದ ಹಸ್ತವನ್ನು ತೋರಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅವನು ಬಿಳಿ ಬಣ್ಣದಲ್ಲಿ ಕಾಣುತ್ತಾನೆ. ಗಣೇಶನ ಮುಂದಿನ ರೂಪ ದುಂದಿ ಗಣಪತಿ. ದುಂದಿ ಗಣಪತಿ ಕೆಂಪು ಮೈಬಣ್ಣದಲ್ಲಿ ಕಾಣಿಸುತ್ತಾನೆ. ಅವನು ದಂತ, ರುದ್ರಾಕ್ಷಮಾಲೆ, ಕೊಡಲಿ ಮತ್ತು ಆಭರಣಗಳ ಮಡಿಕೆಯನ್ನು ಹಿಡಿದಿರುವ 4 ತೋಳುಗಳನ್ನು ಹೊಂದಿದ್ದಾನೆ. ಗಣೇಶನ ಈ ರೂಪವು ಜಾಗೃತಿಯ ಖಜಾನೆಯನ್ನು ಪ್ರತಿನಿಧಿಸುತ್ತದೆ. ಅವನು ಯಾವಾಗಲೂ ತನ್ನ ಪ್ರಿಯ ಭಕ್ತರನ್ನು ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಗಣೇಶನ ಮುಂದಿನ ರೂಪ ದ್ವಿಮುಖ ಗಣಪತಿ. ಗಣೇಶನ ಈ ರೂಪವು 2 ವಿಭಿನ್ನ ಮುಖಗಳೊಂದಿಗೆ ಎಲ್ಲಾ ದಿಕ್ಕುಗಳಲ್ಲಿಯೂ ಕಾಣುತ್ತದೆ. ಅವನು ನೀಲಿ ಬಣ್ಣದಲ್ಲಿ ಕಾಣುತ್ತಾನೆ. ಕೆಂಪು ರೇಷ್ಮೆ ಬಟ್ಟೆಗಳನ್ನು ಧರಿಸುತ್ತಾನೆ. ರತ್ನಖಚಿತ ಕಿರೀಟವನ್ನು ಧರಿಸುತ್ತಾನೆ. ಗಣೇಶನು 4 ತೋಳುಗಳನ್ನು ಹೊಂದಿದ್ದಾನೆ. ಅವು ಕುಣಿಕೆ, ಗೋಡು, ದಂತ ಮತ್ತು ರತ್ನದ ಮಡಿಕೆಯನ್ನು ಹಿಡಿದಿದ್ದನ್ನು ನಾವು ನೋಡಬಹುದು. ಗಣೇಶನ ಮುಂದಿನ ರೂಪ ತ್ರಿಮುಖ ಗಣಪತಿ. ಗಣೇಶನ ಈ ರೂಪವು 3 ತಲೆಗಳೊಂದಿಗೆ ಕಂಡುಬರುತ್ತದೆ. ಅವನು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ ಮತ್ತು ಕಮಲದ ಮೇಲೆ ಕುಳಿತಿದ್ದಾನೆ. ಅವನು 6 ತೋಳುಗಳನ್ನು ಹೊಂದಿದ್ದಾನೆ. ಅದು ಗೋಡೆ, ರುದ್ರಾಕ್ಷಿ ಜಪಮಾಲೆ, ಕುಣಿಕೆ, ಅಮೃತದ ಮಡಿಕೆ ಮತ್ತು 2 ಕೈಗಳು ರಕ್ಷಣೆಗಾಗಿ ಅಭಯ ಹಸ್ತವನ್ನು ತೋರಿಸುತ್ತಾನೆ ಮತ್ತು ವರದ ಹಸ್ತವನ್ನು ಆಶೀರ್ವಾದಕ್ಕಾಗಿ ತೋರಿಸುತ್ತಾನೆ. ಗಣೇಶನ ಮುಂದಿನ ರೂಪ ಸಿಂಹ ಗಣಪತಿ. ಗಣೇಶನ ಈ ರೂಪವು ಸಿಂಹದ ಮುಖವನ್ನು ಹೊಂದಿದೆ. ಅವನು ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಾನೆ. ಅವನು ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಮತ್ತು ಅವನ ಕೈಯಲ್ಲಿ ಮತ್ತೊಂದು ಸಿಂಹವನ್ನು ಪ್ರತಿನಿಧಿಸುತ್ತದೆ. ಅದು ಶಕ್ತಿ ಮತ್ತು ನಿರ್ಭಯತೆಯನ್ನು ಸಂಕೇತಿಸುತ್ತದೆ. ಅವನು 8 ತೋಳುಗಳನ್ನು ಹೊಂದಿದ್ದಾನೆ. ವೀಣೆ, ಕಲ್ಪವೃಕ್ಷದ ಬಳ್ಳಿ, ಚಕ್ರ, ಕಮಲ, ರತ್ನದ ಕೊಂಡಲು ಮತ್ತು ಹೂವಿನ ಗೊಂಚಲು ಮತ್ತು ಇತರ 2 ಕೈಗಳು ಅಭಯ ಮತ್ತು ವರದ ಹಸ್ತವನ್ನು ಹೊಂದಿದೆ. ಗಣೇಶನ ಮುಂದಿನ ರೂಪ ಯೋಗ ಗಣಪತಿ. ಗಣೇಶನ ಈ ರೂಪವು ಧ್ಯಾನ ಸ್ಥಿತಿಯಲ್ಲಿ ಯೋಗಿಯಾಗಿ ಕಂಡುಬರುತ್ತದೆ. ಯೋಗ ಗಣಪತಿಯು ಯಾವಾಗಲೂ ಮಂತ್ರಜಪದಲ್ಲಿ ಲೀನವಾಗಿ ಕಂಡುಬರುತ್ತಾನೆ. ಅವನ ಮೊಣಕಾಲುಗಳನ್ನು ಧ್ಯಾನ ಭಂಗಿಯಲ್ಲಿ ಕಾಣಿಸಲ್ಪಟ್ಟಿದೆ. ಅವನ ಕೈಗಳು ಕಬ್ಬು, ಕುಣಿಕೆ, ಕೋಲು ಮತ್ತು ಜಪಮಣಿಗಳನ್ನು ಹಿಡಿದಿವೆ. ಅವನ ಬಣ್ಣವು ಕೆಂಪು ಬಣ್ಣದಾಗಿದೆ. ಅವನು ನೀಲಿ ವಸ್ತ್ರಗಳನ್ನು ಧರಿಸುತ್ತಾನೆ. ಗಣೇಶನ ಮುಂದಿನ ರೂಪ ದುರ್ಗಾ ಗಣಪತಿ. ದುರ್ಗಾ ಗಣಪತಿಯನ್ನು ದುರ್ಗಾದೇವಿಯನ್ನು ಹೋಲುತ್ತದೆ. ಗಣೇಶನ ಈ ರೂಪವು ಅಜ್ಞಾನವನ್ನು ಅಲೆಯಲು ಮತ್ತು ಕತ್ತಲೆಯ ಮೇಲೆ ವಿಜಯವನ್ನು ನೀಡಲು ಧ್ವಜವನ್ನು ಹಿಡಿದಿರುವುದನ್ನು ಕಾಣಬಹುದು. ಗಣೇಶನ ಈ ಭವ್ಯವಾದ ರೂಪವು ಚಿನ್ನದ ಮೈಬಣ್ಣವಾಗಿದೆ. ಗಣೇಶನು ಕೆಂಪು ವಸ್ತ್ರವನ್ನು ಧರಿಸುತ್ತಾನೆ. ಬೀಲು, ಬಾಣ, ಕುಣಿಕೆ, ಗೋಳು, ಜಪಮಣಿಗಳು, ಮುರಿದ ದಂತ ಮತ್ತು ಮರದ ಸೇಬಿನೊಂದಿಗೆ ಗಣೇಶನು ಕಾಣಿಸುತ್ತಾನೆ. ಇನ್ನು ಗಣೇಶನ ಕೊನೆಯ ರೂಪ ಸಂಕಟಹರ ಗಣಪತಿ. ಸಂಕಟಹರ ಗಣಪತಿಯನ್ನು ದುಃಖಗಳ ನಿವಾರಕ ಎಂದು ಕರೆಯುತ್ತಾರೆ. ಅವನು ಹಳದಿ ಬಣ್ಣದ ಮೈಬಣ್ಣವನ್ನು ಹೊಂದಿದ್ದಾನೆ. ನೀಲಿ ಬಟ್ಟೆಗಳನ್ನು ಧರಿಸುತ್ತಾನೆ ಮತ್ತು ಕೆಂಪು ಕಮಲದ ಹೂವಿನ ಮೇಲೆ ಕುಳಿತಿದ್ದಾನೆ. ಅವನು ಸಿಹಿ, ಗೋಡು, ಕುಣಿಕೆ ಮತ್ತು ವರವನ್ನು ನೀಡುವ ವರದ ಮುದ್ರೆಯೊಂದಿಗೆ ಒಂದು ಬಟ್ಟಲನ್ನು ಹಿಡಿದಿದ್ದಾನೆ.
ಗಣೇಶನು ಕಾಂತಿಯಿಂದ ಹೊಳೆಯುತ್ತಿರುವ ಸುಂದರವಾದ ಕಮಲವನ್ನು ಹೊತ್ತಿರುವ ತನ್ನ ಪತ್ನಿ ಶಕ್ತಿಯೊಂದಿಗೆ ಅವನು ಕುಳಿತಿರುವುದನ್ನು ನೋಡುವುದು ಈ ರೂಪದಲ್ಲಿ ಕಾಣಿಸಬರುತ್ತದೆ. ಇದಿಷ್ಟು ಗಣೇಶನ 32 ರೂಪಗಳ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.